ಇಸ್ರೇಲ್ ಮತ್ತು ಹಮಾಸ್ ಉಗ್ರರ ನಡುವಿನ ಸಂಘರ್ಷ ಕೊನೆಗಾಣಿಸಲು ಕಳೆದ 1 ವರ್ಷದಿಂದ ನಡೆಯುತ್ತಿರುವ ಯುದ್ಧಕ್ಕೆ ಕದನ ವಿರಾಮ ಘೋಷಿಸಲು ಜಾಗತಿಕ ಪ್ರಯತ್ನ ನಡೆದಿದೆ. ಆದರೆ ಈ ಹೊತ್ತಲ್ಲಿ ಇಡೀ ವಿಶ್ವವೇ ಬೆಚ್ಚಿ ಬೀಳುವಂತಹ ಘಟನೆಯೊಂದು ಮಂಗಳವಾರ ಸಂಭವಿಸಿದೆ. ಹಮಾಸ್ ಉಗ್ರರಿಗೆ ಬೆಂಬಲವಾಗಿ ನಿಂತಿರುವ ಸಾವಿರಾರು ಹೆಜ್ಬುಲ್ಲಾ ಉಗ್ರರು ಬಳಸುತ್ತಿದ್ದ ಪೇಜರ್ಗಳನ್ನು ಮಂಗಳವಾರ ಏಕಕಾಲಕ್ಕೆ ಸ್ಫೋಟಿಸಲಾಗಿದೆ. ಲೆಬನಾನ್ ಮತ್ತು ಸಿರಿಯಾದಲ್ಲಿ ಈ ಸಾಮೂಹಿಕ ಸ್ಫೋಟ ಸಂಭವಿಸಿದೆ. ಈ ಪೇಜರ್ ಬಾಂಬ್ ಸ್ಫೋಟದಲ್ಲಿ ಕನಿಷ್ಠ 10 ಜನರು ಸಾವನ್ನಪ್ಪಿದ್ದು 3000ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಈ ಸ್ಫೋಟದೊಂದಿಗೆ ಇಸ್ರೇಲ್ ತನ್ನ ಯುದ್ಧ ತಂತ್ರವನ್ನು ಚೇಂಜ್ ಮಾಡ್ತಾ ಎಂಬ ಅನುಮಾನಗಳು ಮೂಡಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ತಂತ್ರ ಬದಲಿಸಿದ ಇಸ್ರೇಲ್. ಲೆಬನಾನ್ ಸಿರಿಯಾದಲ್ಲಿ ಸಾಮೂಹಿಕ ಪೇಜರ್ ಸ್ಫೋಟ. ಪೇಜರ್ ಸ್ಫೋಟದಲ್ಲಿ 10 ಸಾವು, 3000 ಜನರಿಗೆ ಗಾಯ. ಪೇಜರ್ ಸ್ಫೋಟದಿಂದ ಉಂಟಾಗಿರುವ ಗಾಯಾಳುಗಳಲ್ಲಿ ಹೆಜ್ಬುಲ್ಲಾ ಉಗ್ರರು, ನಾಗರಿಕರು ಮತ್ತು ಲೆಬನಾನ್ನಲ್ಲಿನ ಇರಾನ್ ರಾಯಭಾರಿ ಮೊಜಬಾ ಅಮಾನಿ ಕೂಡ ಸೇರಿದ್ದಾರೆ. ಮೊದಲ ಸ್ಫೋಟ ಸಂಭವಿಸಿದ ನಂತರ 30 ನಿಮಿಷಗಳವರೆಗೆ ಸತತವಾಗಿ ಪೇಜರ್ಗಳು ಏಕಾಏಕಿ ಬಿಸಿಯಾಗಿ ಸ್ಫೋಟಗೊಂಡಿವೆ. ಪೇಜರ್ಗಳ ಸ್ಫೋಟವು ಇಸ್ರೇಲ್ನೊಂದಿಗಿನ ಸುಮಾರು 1 ವರ್ಷದ ಯುದ್ಧದಲ್ಲಿ ನಾವು ಎದುರಿಸಿದ ಅತಿ ದೊಡ್ಡ ಭದ್ರತಾ ವೈಫಲ್ಯ ಎಂದು ಹೆಜ್ಬುಲ್ಲಾ ಮುಖಂಡನೊಬ್ಬ ಹೇಳಿದ್ದಾನೆ. ಇಸ್ರೇಲ್ನ ಈ ಡೆಡ್ಲಿ ದಾಳಿಯ ಬೆನ್ನಲ್ಲೇ ಇರಾನ್ ಹಾಗೂ ಇರಾನ್ ಬೆಂಬಲಿತ ಗುಂಪುಗಳು ವ್ಯಗ್ರವಾಗಿ ಇಸ್ರೇಲ್ ಮೇಲೆ ಮುಗಿಬೀಳಲು ಮುಂದಾಗಿವೆ. ಕೆಲ ತಿಂಗಳ ಹಿಂದಷ್ಟೇ ಹೆಜ್ಬುಲ್ಲಾ ಬಂಡುಕೋರ ಸಂಘಟನೆಯು ಸಂವಹನದಲ್ಲಿನ ಗೌಪ್ಯತೆ ಕಾಪಾಡಲು ತನ್ನ ಉಗ್ರರಿಗೆ ಮೊಬೈಲ್ ತ್ಯಜಿಸಲು ಸೂಚಿಸಿತು. ಮೊಬೈಲ್ ಬಳಸಿದರೆ ಅದರ ಆಧಾರದಲ್ಲಿ ಇಸ್ರೇಲ್ ಸೇನೆ ನಮ್ಮ ಚಲನವಲನದ ಮೇಲೆ ಕಣ್ಣಿಡಬಹುದು ಮತ್ತು ಮೊಬೈಲ್ ಗುರಿಯಾಗಿಸಿ ದಾಳಿ ನಡೆಸಬಹುದು ಎಂದು ಎಚ್ಚರಿಸಿ ಪೇಜರ್ ಬಳಕೆಗೆ ಸೂಚಿಸಿತು. ಆದರೆ ಇದೀಗ ಪೇಜರ್ಗಳನ್ನೇ ಗುರಿಯಾಗಿಸಿ ದಾಳಿ ನಡೆಸಲಾಗಿದೆ. 2 ತಿಂಗಳ ಹಿಂದಷ್ಟೇ ಹಮಾಸ್ ನಾಯಕ ಇಸ್ಮಾಯಿಲ್ ಹನಿಯೆ ಇರಾನ್ಗೆ ಭೇಟಿ ನೀಡಿದಾಗ ಅಲ್ಲಿ ನಡೆದ ನಿಗೂಢ ದಾಳಿಯಲ್ಲಿ ಸಾವನ್ನಪ್ಪಿದ್ರು. ಅದರಲ್ಲೂ ಇಸ್ರೇಲ್ ಕೈವಾಡದ ಶಂಕೆ ವ್ಯಕ್ತವಾಗಿತ್ತು. ಅದರ ಬೆನ್ನಲ್ಲೇ ಈ ಸಾಮೂಹಿಕ ಪೇಜರ್ ಸ್ಫೋಟ ಸಂಭವಿಸಿದೆ. ಈ ಸ್ಫೋಟಕ್ಕೆ ಕಾರಣ ಏನು ಎಂದು ಇನ್ನೂ ತಿಳಿದು ಬಂದಿಲ್ಲವಾದರೂ ಸೇಡಿಗಾಗಿ ಇಸ್ರೇಲ್ ಬಹುಶಃ ಪೇಜರ್ಗಳನ್ನು ಹ್ಯಾಕ್ ಮಾಡಿ ಬ್ಯಾಟರಿ ಬಿಸಿ ಮಾಡಿ ಸ್ಫೋಟಿಸಿರಬಹುದು ಎನ್ನಲಾಗಿದೆ. ಇಂಥ ನಿಗೂಢ ದಾಳಿಗೆ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಕುಖ್ಯಾತವಾಗಿದ್ದು ಈ ಘಟನೆಯ ಹಿಂದೆಯೂ ಅದರ ಕೈವಾಡ ಇದೆ ಎನ್ನಲಾಗಿದೆ. ರಸ್ತೆಯಲ್ಲಿ ಸಾಗುವ ವ್ಯಕ್ತಿಯ ಬಳಿ ಪೇಜರ್, ಅಂಗಡಿಯಲ್ಲಿ ವ್ಯಕ್ತಿಗಳು ಇಟ್ಟುಕೊಂಡಿದ್ದ ಪೇಜರ್ಗಳು ಸ್ಫೋಟವಾಗಿ ರಸ್ತೆ ಹಾಗೂ ಅಂಗಡಿಗಳಲ್ಲಿನ ಜನರು ಕಕ್ಕಾಬಿಕ್ಕಿಯಾಗಿ ಓಡುವ ವಿಡಿಯೋ ವೈರಲ್ ಆಗಿವೆ. ರಸ್ತೆಯಲ್ಲಿ ಪೇಜರ್ ಸ್ಫೋಟಗೊಂಡು ರಕ್ತಸಿಕ್ತನಾದ ವ್ಯಕ್ತಿಯ ಚಿತ್ರಗಳು ಕೂಡ ಲಭ್ಯವಾಗಿವೆ. ಜೊತೆಗೆ ಆಸ್ಪತ್ರೆಗಳಲ್ಲಿ ಸಾವಿರಾರು ಜನರು ಚಿಕಿತ್ಸೆ ಪಡೆಯುತ್ತಿರುವ ಫೋಟೋಗಳನ್ನು ಕೂಡ ಲೆಬನಾನ್ ಬಿಡುಗಡೆ ಮಾಡಿದೆ. ಏನಿದು ಪೇಜರ್? ಸಾಮೂಹಿಕ ಸ್ಫೋಟ ಸಾಧ್ಯವ? ಸಾಂಪ್ರದಾಯಿಕ ದಾಳಿಗಿಂತ ಭೀಕರ ಟೆಕ್ನಾಲಜಿ ದುರ್ಬಳಕೆ. ಮೊಬೈಲ್ಗಿಂತ ಮೊದಲು ಪೇಜರ್ಗಳು ಸಂವಹನಕ್ಕೆಂದು ಬಂದಿದ್ವು. ವ್ಯಕ್ತಿಗಳು ಮೊಬೈಲ್ ರೀತಿಯೇ ಇವನ್ನ ಇಟ್ಟುಕೊಂಡು ಸಂಚರಿಸಬಹುದು. ಆದರೆ ಇವುಗಳ ಮೂಲಕ ಸಂದೇಶ ಮಾತ್ರ ಕಳಿಸಬಹುದು. ಮೊಬೈಲ್ ರೀತಿ ಮಾತನಾಡಲು ಬರಲ್ಲ. ವಿಶ್ವದಾದ್ಯಂತ ಇವು ಔಟ್ಡೇಟೆಡ್ ಆದರೂ ಕೂಡ ಹೆಜ್ಬುಲ್ಲಾ ಉಗ್ರರು ಈಗಲೂ ಇನ್ನೂ ಇವನ್ನ ಸಂವಹನದಲ್ಲಿ ಗೌಪ್ಯತೆ ಕಾಪಾಡಲು ಬಳಸ್ತಿದ್ರು. ಪೇಜರ್ಗಳು ಹಳೆಯ ಸಾಫ್ಟ್ವೇರ್ ಬಳಸುತ್ತವೆ. ಇದನ್ನು ಯಾಕ್ ಮಾಡುವುದು ಬಹಳ ಸುಲಭ ಅಂದರೆ ಸುಲಭ. ಇದನ್ನು ಗಮನಿಸಿ ಸಾಫ್ಟ್ವೇರನ್ನು ಯಾಕ್ ಮಾಡಿ ಪೇಜರ್ಗಳಲ್ಲಿ ಬಳಸುವ ಲಿಥಿಯಂ ಅಯಾನ್ ಬ್ಯಾಟರಿಗಳನ್ನು ಅಗತ್ಯಕ್ಕಿಂತ ಹೆಚ್ಚು ಚಾರ್ಜ್ ಆಗುವಂತೆ ಮಾಡಲಾಗಿದೆ. ಹೀಗಾಗಿ ಭಾರಿ ಹೀಟ್ ಆದ ಬಳಿಕ ಬ್ಯಾಟರಿ ಸ್ಫೋಟಗೊಳ್ಳುವಂತೆ ಮಾಡಿರಬಹುದು ಅಂತ ತಜ್ಞರು ವಿಶ್ಲೇಷಿಸಿದ್ದಾರೆ. ಗ್ರೆನೇಡ್ ಬಾಂಬ್ ಗುಂಡಿನ ದಾಳಿ ನಡೆಸುವುದು ಸಾಂಪ್ರದಾಯಿಕ ಮಾದರಿಯ ದಾಳಿಗೆ ಉದಾಹರಣೆ. ಇವು ಸೀಮಿತ ಪ್ರದೇಶ, ಸೀಮಿತ ಜನಸಂಖ್ಯೆಗೆ ಸೀಮಿತ ಆಗಿವೆ. ಆದರೆ ತಂತ್ರಜ್ಞಾನ ಬಳಸಿ ನಡೆಸುವಂಥ ಪೇಜರ್ ಬಾಂಬ್ನಂತಹ ಘಟನೆಗಳು ತಂತ್ರಜ್ಞಾನದ ದುರ್ಬಳಕೆಗೊಂದು ದೊಡ್ಡ ಸಾಕ್ಷಿ. ಜೊತೆಗೆ ಭವಿಷ್ಯದಲ್ಲಿ ಯಾವುದೇ ವ್ಯಕ್ತಿ, ಯಾವುದೇ ಉಗ್ರ ಸಂಘಟನೆ ಅಥವಾ ಯಾವುದೇ ದೇಶವೊಂದು ತನ್ನ ಶತ್ರುಗಳನ್ನು ಗುರಿಯಾಗಿಸಿ ಏಕಕಾಲಕ್ಕೆ ದಾಳಿ ನಡೆಸಿ ಭೀಕರ ಅನಾಹುತಕ್ಕೆ ಕಾರಣವಾಗಬಲ್ಲ ಸಾಧ್ಯತೆಯನ್ನು ಜಗತ್ತಿನ ಮುಂದೆ ತೆರೆದಿಟ್ಟಿರುವುದಂತೂ ಈ ದಾಳಿ ಸತ್ಯ. ಏನೇ ಆದರೂ ಟೆಕ್ನಾಲಜಿ ಬಹಳ ಡೇಂಜರ್ ಅನ್ನೋದು ಮಾತ್ರ ನಿಜ.